ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಕ್ವಿಟ್ ಇಂಡಿಯಾ ಚಳುವಳಿ ಹಿನ್ನೆಲೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ, ಕಾರ್ಪೊರೇಟ್ ಕಂಪನಿಗಳ ಭೂತ ದಹಿಸಿ ಪ್ರತಿಭಟನಾಕಾರರ ಆಕ್ರೋಶ. ಮೈಶುಗರ್ ಕಾರ್ಖಾನೆ ಅಭಿವೃದ್ಧಿಗೆ ಚಿಂತನೆ, ಕೆಆರ್ಎಸ್ನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ, ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು. ಬಸವ ಫೌಂಡೇಶನ್ ಮಾನವತ್ವ ಬಂಧುತ್ವ ವೇದಿಕೆ ಕಾಯಕಯೋಗಿ ಸಮೂಹದಿಂದ ಬಸವ ಪಂಚಮಿ ಆಚರಣೆ, ಮಕ್ಕಳಿಗೆ ಹಾಲು ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ, ಹಾವಿಗೆ ಹಾಲೆರೆಯುವುದು ಮೂಢನಂಬಿಕೆ ಎಂದ ಗಣ್ಯರು. ತವರಿನತ್ತ ಮುಖ ಮಾಡಿದ ಬಿಎಸ್ ಯಡಿಯೂರಪ್ಪ, ಕೆಆರ್ಪೇಟೆಯ ಗವಿ ಮಠಕ್ಕೆ ಭೇಟಿ, ಮನೆದೇವರು ಸ್ವತಂತ್ರ ಸಿದ್ಧಲಿಂಗಸ್ವಾಮಿ ದರ್ಶನ ಪಡೆದ ಮಾಜಿ ಮುಖ್ಯಮಂತ್ರಿ. ನಿಲುವಳಿ ಮಂಡನೆಗೆ ಅವಕಾಶ ನೀಡದಿರುವ ಬಗ್ಗೆ ಆರೋಪ, ಮಂಡ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ, ನಿಲುವಳಿಗೆ ಬದಲಾಗಿ ಪಾದಯಾತ್ರೆ ಎಂದ ಮಾಜಿ ಉಪಮುಖ್ಯಮಂತ್ರಿ. ಕ್ವಿಟ್ ಇಂಡಿಯಾ ಚಳುವಳಿಯ ಹಿನ್ನೆಲೆಯಲ್ಲಿ ಮಂಡ್ಯದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ರೈತ ಸಂಘ ಹಾಗೂ ಸಿಐಟಿಯು ವತಿಯಿಂದ ಪ್ರತಿಭಟನೆ ನಡೆಸಿ ಕಾರ್ಪೊರೇಟ್ ಕಂಪನಿಗಳ ಭೂತ ದಹನ ಮಾಡಲಾಯಿತು. ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಆಗಮಿಸಿದ ಕಾರ್ಯಕರ್ತರು ನಂತರ ಕಾರ್ಪೊರೇಟ್ ಕಂಪನಿಗಳ ಭೂತ ದಹನ ಮಾಡಿ ಕಂಪನಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು. ಕೃಷಿ ಮೇಲಿನ ಕಾರ್ಪೊರೇಟ್ ಆಕ್ರಮಣ ನಿಲ್ಲಬೇಕು, ಬೆಳೆಗಳಿಗೆ ಎಂಎಸ್ಪಿ ಜಾರಿ ಮಾಡಬೇಕು, ವಿದ್ಯುತ್ ಖಾಸಗೀಕರಣ ರದ್ದುಪಡಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಪಡಿಸಿದರು. ದೇಶದ ಅಭಿವೃದ್ಧಿಯನ್ನು ಲೂಟಿ ಮಾಡಲು ಹೊರಟಿರುವ ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಸಂಘದ ಜಿಲ್ಲಾಧ್ಯಕ್ಷ ಕೆಂಪುಗೌಡ, ಬ್ರಿಟಿಷರು ಭಾರತ ಬಿಟ್ಟು ತೊಲಗಿದ್ದಾರೆ, ಆದರೆ ಬೇರೆ ರೂಪದಲ್ಲಿ ಒಕ್ಕರಿಸಿದ್ದಾರೆ ಎಂದು ಕಿಡಿಕಾರಿದರು. ಕಾರ್ಪೊರೇಟ್ ಕಂಪನಿಗಳು ರೈತರ ಜಮೀನನ್ನು ನುಂಗುತ್ತಿವೆ, ಮಾಲ್ಗಳು ಸಣ್ಣ ಅಂಗಡಿಗಳನ್ನು ನುಂಗಿವೆ ಎಂದು ಹರಿಹಾಯ್ದರು. ಈ ಹೋರಾಟವನ್ನು ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನಡೆಸಲಾಗುತ್ತಿದ್ದು, ಬ್ರಿಟಿಷರು ಭಾರತ ಬಿಟ್ಟು ತೊಲಗಿ ಘೋಷಣೆ ಬದಲಾಗಿ ಕಾರ್ಪೊರೇಟ್ ಕಂಪನಿಗಳು ಭಾರತ ಬಿಟ್ಟು ತೊಲಗಿ ಎನ್ನುವ ಘೋಷಣೆ ಅಡಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದರು. ಯಾಕೆಂದರೆ ಈ ಸಣ್ಣ ಅಂಗಡಿ ಏನೇನಿದ್ದು ನಮ್ಮ ಊರುಗಳಲ್ಲಿ ಅವೆಲ್ಲ ಮಾಲ್ ನುಂಗಿದೆ. ಕಾರ್ಪೊರೇಟ್ ಕಂಪ್ನಿಗಳೆಲ್ಲ ರೈತರ ಹೊಲ ಗದ್ದೆಗಳು ನುಂಗಿದೆ. ಇದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ 90ರ ದಶಕದಲ್ಲೇ ನಮ್ಮ ನಂಜುಂಡಸ್ವಾಮಿಯವರು ಸ್ಪಷ್ಟವಾಗಿ ಹೇಳಿದರು, ಇದರಿಂದ ನಾವು ಭಾರಿ ತೊಂದರೆ ಅನುಭವಿಸ್ಬೇಕಾಯ್ತದೆ ಅಂತ. ಆದರೆ ಇವತ್ತು ನಾವು ತೊಂದರೆ ಅನುಭವಿಸ್ತಾ ಇದ್ದೀವಿ. ಆದ್ದರಿಂದ ಏನಿವತ್ತು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅನ್ನೋ ಘೋಷಣೆ ಬದಲಾಗಿ ಏನು ಕಾರ್ಪೊರೇಟ್ ಕುಳಗಳೇ MNC ಕಂಪ್ನಿಗಳೇ ಈ ಭಾರತ ಬಿಟ್ಟು ತೊಲಗಿ ಅನ್ನೋ ಸ್ಲೋಗನನ್ನು ನಾವು ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮನ ಮಾಡಿದ್ದೀವಿ. ಸಿಐಟಿಯು ಮುಖಂಡ ಪುಟ್ಟಮಾದು ಮಾತನಾಡಿ, ಕಾರ್ಪೊರೇಟ್ ಕಂಪನಿಗಳು ಕೇಂದ್ರ ಸರ್ಕಾರದ ಬಾಲಂಗುಚ್ಚಿಗಳಾಗಿ ವರ್ತಿಸುತ್ತಿವೆ. ಕೃಷಿ ಭೂಮಿಯನ್ನ ವಾಣಿಜ್ಯೀಕರಣ ಮಾಡಿ ಕೃಷಿ ಮತ್ತು ರೈತರ ಬದುಕನ್ನ ನಾಶ ಮಾಡುತ್ತಿದೆ. ಆದ ಕಾರಣ ಕಾರ್ಪೊರೇಟ್ ಕಂಪನಿಗಳು ದೇಶ ಬಿಟ್ಟು ತೊಲಗುವಂತೆ ಹೋರಾಟ ಮಾಡಲಾಗುತ್ತಿದೆ ಎಂದರು. 500ಕ್ಕೂ ಹೆಚ್ಚು ರೈತ, ಕಾರ್ಮಿಕ, ಕೂಲಿಕಾರ ಸಂಘಟನೆಗಳು ಒಟ್ಟಾಗಿ ಇವತ್ತು ಈ ಹೋರಾಟವನ್ನು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಡೆಸ್ತಾ ಇದ್ದೀವಿ. ಆ ನಡೆಸೋದ್ರ ಮೂಲಕ ಈ ದೇಶದಲ್ಲಿ ಈ ದೇಶವನ್ನು ಶೋಷಣೆ ಮಾಡ್ತಾ ಇರುವಂಥ, ನಿರುದ್ಯೋಗವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗಿರುವಂಥ, ಜಾತೀಕರಣವನ್ನು ಹೆಚ್ಚಿಸಲಿಕ್ಕೆ ಕಾರಣ ಆಗಿರುವಂಥ ಮತ್ತು ಈ ಕಂಪನಿ ಕಾನೂನುಗಳನ್ನು ಗಾಳಿಗೆ ತೂರಿ ಕಾರ್ಮಿಕ ಕಾನೂನುಗಳನ್ನು ನೆಲಸಮ ಮಾಡಲಿಕ್ಕೆ ಹೊರಟಿರುವಂಥ ಈ ಕಾರ್ಪೊರೇಟ್ ಕಂಪನಿಗಳು ಈ ದೇಶವನ್ನು ಬಿಟ್ಟು ತೊಲಗಿದ್ರು ಮಾತ್ರನೇ ಇಡೀ 140 ಕೋಟಿ ಜನರ ಬದುಕಿಗೆ ಒಂದು ದೊಡ್ಡ ಆಶಯ ಸಿಕ್ಕುವಂಥದ್ದು. ಪ್ರತಿಭಟನೆಯಲ್ಲಿ ಸಿ ಕುಮಾರಿ, ಚಂದ್ರು, ವಿಜಯಕುಮಾರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಮೈಶುಗರ್ ಕಾರ್ಖಾನೆಯನ್ನು ಉಳಿಸಿಕೊಳ್ಳುವ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದರು. ಕೃಷ್ಣರಾಜ ಸಾಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಿನ್ನೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳೊಂದಿಗೆ ಮಂಡ್ಯ ಮತ್ತು ಕೆಆರ್ಎಸ್ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ್ದೇವೆ. ಮೊದಲಿಗೆ ಮೈಶುಗರ್ ಕಾರ್ಖಾನೆ ಉಳಿಸಿಕೊಳ್ಳುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಎಂದರು. ಫಸ್ಟು ನಾವು ಮೈಸೂರು ಶುಗರ್ಸ್ ಏನು ಇತಿಹಾಸ ಉಳ್ಳಂಥ ಒಂದು ಫ್ಯಾಕ್ಟ್ರಿ ಇದೆ, ಅದನ್ನು ಯಾವ ರೀತಿ ಉಳಿಸ್ಕೊಳ್ಬೇಕು, ಅದರಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅಂತೇಳಿ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಸಚಿವರ ಒತ್ತಡದ ಮೇಲೆ ನಮ್ಮ ಮ್ಯಾನಿಫೆಸ್ಟೋಲ್ಲೂ ಅದಕ್ಕೆ ಸೇರಿಸಿದ್ದೆ ನಾವು. ಸೊ ಕೊಟ್ಟ ಮಾತನ್ನು ಉಳಿಸ್ಕೊಳ್ಬೇಕು, ಆ ದೃಷ್ಟಿಯಿಂದ ನಿನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದೇವೆ. ವಯಬಲ್ ಮಾಡಬೇಕು, ಆ ರೈತರಿಗೆ ಅನುಕೂಲ ಮಾಡಬೇಕು. ಹೊಸ ಫ್ಯಾಕ್ಟ್ರಿ ಮಾಡೋದನ್ನ
ಒಳ್ಳೆಯದಾ, ಇಲ್ಲಾಂದರೆ ಇರೋ ಫ್ಯಾಕ್ಟ್ರಿಗೆ ಏನೇನು ಎಕ್ವಿಪ್ಮೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಕೊಡೋಕ್ಕೆ ಸಾಧ್ಯನಾ ಅಂತೇಳಿ. ಸೊ ಅದೆಲ್ಲ ಚರ್ಚೆ ಮಾಡಿದ್ದೇವೆ. ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಕೂಡ ನಾವೆಲ್ಲ ಗಮನಿಸಿದ್ದೇವೆ. ತಮಿಳುನಾಡಿಗೆ 50 ಟಿಎಂಸಿ ನೀರು ಬಿಡಬೇಕಿತ್ತು. ಈಗಾಗಲೇ 96 ಟಿಎಂಸಿ ನೀರನ್ನು ಹೆಚ್ಚುವರಿಯಾಗಿ ಬಿಡಲಾಗಿದೆ. ಒಟ್ಟು 150 ಟಿಎಂಸಿ ನೀರನ್ನು ಬಿಟ್ಟಿದ್ದು, ನೀರು ಮೆಟ್ಟೂರಿನಿಂದ ಸಮುದ್ರಕ್ಕೆ ಹೋಗುತ್ತಿರುವ ಬಗ್ಗೆ ಮಾಹಿತಿ ಇದೆ ಎಂದರು. ಉಳಿಕೆ 26 ಟಿಎಂಸಿ ನೀರನ್ನು ಬಿಡಬೇಕಿದ್ದು, ಕೆರೆ ಕಟ್ಟೆಗಳನ್ನು ತುಂಬಿಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಎಂದರು. 50 TMC ನಾವು ಬಿಡುಗಳಲ್ಲಿ ಈಗ ಬಿಡಬೇಕಾಗಿತ್ತು. 51 TMC ನಾವು ಇವತ್ತುವರೆಗೂ ನಮ್ಮ ಲೆಕ್ಕಾಚಾರದಲ್ಲಿ ನಮಗೆ ಬಿಡಬೇಕಾಯಿತು. ಸೊ ನಾವು ಎಕ್ಸಸ್ ಈಗಾಗಲೇ 96 TMCನ ಎಕ್ಸಸ್ ಬಿಟ್ಟಿದ್ದೀವಿ. ಎಕ್ಸಸ್ ಬಿಟ್ಟಿದ್ದೀವಿ. 177 TMCಲಿ ನಾವು 149 TMC ಈಗಾಗಲೇ ಬಿಟ್ಟುಬಿಟ್ಟಿದ್ದೀವಿ. ಎಲ್ಲೆಲ್ಲಿ ಕೆರೆಗಳನ್ನು ತುಂಬಿಸೋಕ್ಕೆ ಸಾಧ್ಯನೋ ಎಲ್ಲ ತುಂಬಿಸ್ಬೇಕು ಅಂತ ಹೇಳಿದ್ದೇನೆ. ನಮ್ಮ ರೈತರುಗಳಿಗೆ ಎಲ್ಲ ಕಡೆಯೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇನೆ. ಆ ಕೆರೆಗಳ ತುಂಬಿಸ್ಲಿಕ್ಕೆ ಏನೇನು ಅಡಚಣೆ ಇದೆ ಅದನ್ನೆಲ್ಲ ಕೂಡ ಸೆಟರೇಟ್ ಮಾಡಬೇಕು ಅಂತ ಹೇಳಿದ್ದೇನೆ. ಅಂತ ಮೇಕೆದಾಟು ವಿಚಾರದ ಬಗ್ಗೆ ಕುಮಾರಸ್ವಾಮಿ ಅವರ ಹೇಳಿಕೆಗೆ ದೊಡ್ಡವರ ಸುದ್ದಿ ಈಗ ಬೇಡ, ಅವರೇನು ಅನುಮತಿ ಕೊಡಿಸಬೇಕಾದ ಅವಶ್ಯಕತೆ ಇಲ್ಲ, ಕಾನೂನು ಪ್ರಕಾರ ಹೋರಾಟ ಮಾಡುತ್ತೇವೆ ಎಂದರು. ಅದರಿಂದ ನಮಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ಆಲೇ ಇರಿಗೇಷನ್ ಮಿನಿಸ್ಟ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಒಂದು ಮೀಟಿಂಗ್ ಕರೀರಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮಿಳ್ನಾಡು ಅವ್ರಿಗೆ ನಮಗೆ ಅವ್ರು ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಕಾವೇರಿ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ಟೆಂಡರ್ ಕರೆಯುತ್ತಿದ್ದೇವೆ. ನಮ್ಮ ಪರಂಪರೆಯನ್ನ ಉಳಿಸಿಕೊಂಡು ಪಾರ್ಕ್ ಅಭಿವೃದ್ಧಿ ಪಡಿಸಲಾಗುವುದು ಎಂದರು. ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ ಬೃಂದಾವನ್ ಪಾರ್ಕ್ಗೆ. ಅವ್ರಿಗೂ ಹೇಳಿದ್ದೇನೆ, ಇದೊಂದು ನಿಮ್ಮ ಅಮ್ಯೂಸ್ಮೆಂಟ್ ಆ್ಯಕ್ಟಿವಿಟೀಸು ಪಾರ್ಕ್ ಇದರಲ್ಲೇ ಇದ್ರೂ ಕೂಡ ಒಳಗಡೆ ನೀವು ಜಾಗಕ್ಕೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಜಾಗ ಒದಗಿಸ್ಕೊಡ್ಬೇಕು ಅಂತ ನಾನು ಕೆಲವು ಸೈಟ್ನೆಲ್ಲ ನಾನು ನೋಡಿದ್ದೇನೆ. ನೋಡಿಬಿಟ್ಟು ನನಗಿರೋಂಥ ಒಂದು ವ್ಯಾಪಕವಾದಂಥ ಅನುಭವದ ಮೇಲೆ ಅವ್ರಿಗೆ ಕೆಲವು ಜಾಗಗಳನ್ನ ಸಜೆಸ್ಟ್ ಮಾಡಿದ್ದೇನೆ. ಯಾವಾಗಲೂ ನೀರು ಎಲ್ಲಿರ್ತದೆ ಅಲ್ಲಿ ಗಂಗಾ ಆರತಿ ಹೆಂಗೆ ಮಾಡಬೇಕು ಮಾಡ್ತಾರೆ, ಆ ರೀತಿ ಕಾವೇರಿ ಆರತಿನ ಮಾಡಲಿಕ್ಕೆ ರೆಪ್ಲಿಕಾ ಇಲ್ಲ. ಇದು ನಮ್ಮ ಏನು ಪರಂಪರೆ ಇದೆ ಆ ಪರಂಪರೆನ ಉಳಿಸ್ಕೊಂಡು ನಮ್ಮ ಮೈಸೂರು ಆರ್ಕಿಟೆಕ್ಚರ್ನೆಲ್ಲ ಉಳಿಸ್ಕೊಂಡು ಕಳೆದ ಬಾರಿಯೂ ಕೂಡ ನೀವು ಇಲ್ಲೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿ, ಡಿಸ್ನಿಲ್ಯಾಂಡ್ ಮಾದರಿಯಲ್ಲಿ ಇದನ್ನು ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ, ಅದಕ್ಕೆ ಕೆಲವಾರು ಏನೇನು ಮಾಡ್ತೀವಿ ಅಂತ ಕೂಡ ಹೇಳಿದ್ರಿ. ಅದು ಬದಲಾವಣೆ ಆಗಿದೆಯಾ? ಏನು ಸ್ವಲ್ಪ ಮಾಡಿಫಿಕೇಶನ್ ಇದೆ. ಈಗ ಅದೆಲ್ಲ ನಾವು ಅದೇನು ಇದನ್ನೆಲ್ಲ ಸ್ಟ್ಯಾಚ್ಯೂ ಗಿಚ್ಯೂ ಅವೆಲ್ಲ ಇಟ್ಕೊಂಡಿಲ್ಲ. ಈಗಿಲ್ಲ. ಯಾವಾಗ ಇದು ಪ್ರಾಜೆಕ್ಟ್ ಸ್ಟಾರ್ಟ್ ಆಗ್ಬೋದು ಸರ್? ಈಗ ಟೆಂಡರ್ ಕರಿತಾ ಇದ್ದೀವಿ. ಅಂದರೆ DPR ಎಲ್ಲ ಓಕೆ ಆಗಿದೆ, ಅನುಮತಿ ಆಗಿದೆ? ಎಲ್ಲ ಮಾಡಿದೆ. ಕೆಲವೆಲ್ಲ ಗೈಡ್ಲೈನ್ಸ್ ಇದೆ, ಅದೆಲ್ಲ ಕೆಲವು ಗೈಡ್ಲೈನ್ಸ್ ಇದೆ. ಆ ಗೈಡ್ಲೈನ್ಸ್ ಮೇಲೆ ನಾವು ಹೋಗಬೇಕಾಗ್ತದೆ. ನಮ್ಮ ಆಫೀಸರ್ಸ್ ಲೆವೆಲ್ ಎಲ್ಲ ತೀರ್ಮಾನ ಆಗಿದೆ. ಬಜೆಟಲ್ಲೂ ಕೂಡ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ್ದಾರೆ. ಈಗ ಎಷ್ಟು ಪ್ರಾಜೆಕ್ಟ್ ಇದು? ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಸರ್? ಕಾಸ್ಟ್ ಸುಮ್ಮನೆ ಎಸ್ಟಿಮೇಟ್ ಇಟ್ಕೊಂಡಿದ್ದಾರೆ. ಅವ್ನು ಮಾಡೋನು ಹೆಂಗೆ ಮಾಡ್ತಾನೆ ಅಂತ ನೋಡೋಣ. ಅದು ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಸರ್? ನಾನು ಹಂಗೆ ಹೇಳೋಕ್ಕಾಗಲ್ಲ. ನಾವು ಅವರು 1-2 ಸಾವಿರ ಕೋಟಿ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರ ಮತ್ತೊಂದು ಹೇಳಿಕೆ ಬಗ್ಗೆ ಮಾತನಾಡಿ, ನಾನು ಇಂದಿರಾಜಿ ಹೆಸರಿನಲ್ಲಿ ಟಾಕೀಸ್ ಇಟ್ಟಿದ್ದೆ ಎಂದು ತಿರುಗೇಟು ನೀಡಿದರು. ನಿಖಿಲ್ ಹೇಳಿಕೆ ಬಗ್ಗೆ ಮಾತನಾಡಿ, ನಾನು ರಾಜಕಾರಣಕ್ಕೆ ಬಂದಾಗ ನಿಖಿಲ್ ಹುಟ್ಟಿರಲೇ ಇಲ್ಲ ಎಂದು ಮತ್ತೊಮ್ಮೆ ತಿರುಗೇಟು ಕೊಟ್ಟರು. ಈ ಸಂದರ್ಭದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ, ಶಾಸಕರಾದ ಕದಲೂರು ಉದಯ್, ಗಣಿಗ ರವಿಕುಮಾರ್, ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ, ಡಾಕ್ಟರ್ ರಂಗನಾಥ್ ಉಪಸ್ಥಿತರಿದ್ದರು. ವಿಧಾನಸಭೆಯಲ್ಲಿ ಮೂಡಾ ವಿಚಾರದ ಬಗ್ಗೆ ನಿಲುವಳಿ ಸೂಚನೆ ಮಂಡಿಸಲಾಗಿತ್ತು. ಆದರೆ ಇದಕ್ಕೆ ಅವಕಾಶ ನೀಡದ ಕಾರಣ ಬಿಜೆಪಿ ಮತ್ತು ಜೆಡಿಎಸ್ ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ನಡೆಸಲಾಗುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ವಾಲ್ಮೀಕಿ ಹಗರಣದ ಬಗ್ಗೆ ನಿಲುವಳಿ ಸೂಚನೆ ತಂದಿದ್ದೇವೆ. ಸಿದ್ದರಾಮಯ್ಯ ಅವರು ನೀವು ಮಾತನಾಡಿ ನಿಮಗೆ ಉತ್ತರ ಕೊಡುವ ದಾಖಲೆಗಳು ನಮ್ಮಲ್ಲಿವೆ ಅಂದಿದ್ದರು ಎಂದು ತಿಳಿಸಿದರು. ನಾನು ವಿಧಾನಮಂಡಲದಲ್ಲಿ ಸಂತೆ ಭಾಷಣ ಮಾಡಲಿಲ್ಲ, ದಾಖಲೆ ಸಮೇತ ಹೇಳಿದ್ದೇನೆ. 3 ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ದೇನೆ ಎಂದರು.
ಮೂಡಾ ಹಗರಣದ ಬಗ್ಗೆಯೂ ನಿಲುವಳಿ ಸೂಚನೆ ಮಂಡಿಸಲಾಗಿತ್ತು. ಆದರೆ ಅವಕಾಶ ಸಿಗಲಿಲ್ಲ. ಮುಖ್ಯಮಂತ್ರಿಗಳು ಅವಕಾಶ ನೀಡದೆ ಪಲಾಯನ ಮಾಡಿದರು. ಒಂದು ವೇಳೆ ಅವಕಾಶ ನೀಡಿದ್ದರೆ ಪಾದಯಾತ್ರೆ ಬಗ್ಗೆ ಚಿಂತನೆ ನಡೆಸಬಹುದಿತ್ತು ಎಂದರು. ಡಿಕೆ ಶಿವಕುಮಾರ್ ಅವರು ಬಿಚ್ಚಿಡುತ್ತೇನೆ ಎನ್ನುತ್ತಿದ್ದಾರೆ. ಅವರು ನಮ್ಮ ವಿಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಎಲ್ಲವನ್ನ ಬಿಚ್ಚಿಡಬಹುದಿತ್ತು. ಆದರೆ ಏನನ್ನೂ ಮಾಡಲಿಲ್ಲ ಎಂದರು. ವಿಧಾನಸಭೆಯಲ್ಲಿ ಅವಕಾಶ ವಂಚನೆ ಮಾಡಿದ ಕಾರಣ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ. ಆದರೆ ಇವರು ಆಡಳಿತ ಪಕ್ಷದವರಾಗಿ ಯಾಕೆ ಸಮಾವೇಶ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಅವರು ಒಂಥರ ಭಾಳ ನಾನೆಂದೂ ನೋಡಿರಲಿಲ್ಲ. ಸಿದ್ದರಾಮಯ್ಯನವರು ಭಾಳ ಬಾಯ್ಬೀತರಾಗ್ಬಿಟ್ಟಿದ್ದಾರೆ. ಒಂದೆರಡು ದಿನ ಮನೆಯಲ್ಲೇ ಕೂತ್ಬಿಟ್ಟಿದ್ರು. ಪಾಪ ಕ್ಯಾಬಿನೆಟ್ಗೂ ಹೋಗದೆ ಕೂತ್ಬಿಟ್ಟಿದ್ರು. ಅವ್ರಿಗೆ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವ್ರು ನನಗನ್ಸ್ತತೆ ಎಲ್ಲೋ ಸರ್ಕಾರದ ಮೇಲೆ ಹಿಡಿತಾ ಹೊರಟೋಗ್ಬಿಟ್ಟಿದೆ. ಯಾಕಂದರೆ MLAಗಳೆಲ್ಲ ಆದಿ ಬೀದಿಯಲ್ಲಿ SIಗಳ ಹತ್ರ, PSIಗಳ ಹತ್ರ, ಕಾನ್ಸ್ಟೇಬಲ್ಗಳ ಹತ್ರ 30 ಲಕ್ಷ 40 ಲಕ್ಷ ದುಡ್ಡು ಕೇಳ್ತಾ ಇದ್ದಾರೆ. ಮಂತ್ರಿಗಳಂತೂ ಯಥೇಚ್ಛ ದುಡ್ಡು ಲೂಟಿ ಹೊಡಿತಾನೇ ಇದ್ದಾರೆ. ಅಂದರೆ ದಾರಿ ತಪ್ಪಿಟ್ಟಿದೆ ಸರ್ಕಾರ. ಸಿದ್ದರಾಮಯ್ಯನವರು ಈ ವಾಲ್ಮೀಕಿ ಹಗರಣ ಬಿಟ್ಬಿಟ್ಟು ನಾವು ಮೂಡಾಗೋದ್ರಿ ಅಂತಾರಲ್ಲ, ವಾಲ್ಮೀಕಿದು ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಿರಿ. ವಾಲ್ಮೀಕಿದು CBI ತನಿಖೆ ನಡೀತಾ ಇದೆ. ವಾಲ್ಮೀಕಿದು ED ತನಿಖೆ ನಡೀತಾ ಇದೆ. ವಾಲ್ಮೀಕಿದು SITನೂ ತನಿಖೆ, ಇವ್ರದ್ದೊಂದು ತನಿಖೆ ಮಾಡವ್ರೆ. ಇವಾಗ ಕೋರ್ಟಲ್ಲಿ ಹಾಕಿದ್ದಾರೆ. ಬ್ಯಾಂಕವರು CBI ತನಿಖೆ ಮಾಡಬೇಕು ಅಂಥೇಳಿ ಕೋರ್ಟಲ್ಲಿ ಹಾಕಿದ್ದಾರೆ. ಅದೀಗಾಗಲೇ ಎಲ್ಲರನ್ನೂ ಅರೆಸ್ಟ್ ಮಾಡಿದ್ದಾರೆ, ಜೈಲ್ಗೂ ಕಳಿಸಿದ್ದಾರೆ, ಹಣನೂ ಸೀಸ್ ಮಾಡ್ತಾ ಇದ್ದಾರೆ. ಈ ಹಣ ಬಳ್ಳಾರಿ MP ಎಲೆಕ್ಷನ್ಗೆ ಹೋಗಿತ್ತು ಅಂತ ದಾಖಲೆ ಸಮೇತ ED ಅವರು ಕೊಟ್ಟಿದ್ದಾರೆ. ಮತ್ತು ಬೇರೆ ಬೇರೆ ರಾಜ್ಯಕ್ಕೆ ಹೋಗಿರೋದು ತನಿಖೆ ನಡೀತಾ ಇದೆ. ಅದು ದಾರಿಗೆ ಬಂದಿದೆ. ಅಂದರೆ ಯಾರು ತಪ್ಪು ಮಾಡಿದಾರೋ ಅವರು ಇವತ್ತೆಲ್ಲ ಜೈಲಲ್ಲಿ ಇದ್ದಾರೆ. ಈ ಮೂಡಾ ಹಗರಣದಲ್ಲಿ ಇನ್ನೂ ಯಾರೂ ಹೋಗಿಲ್ಲ ಜೈಲಿಗೆ, ಇನ್ನೂ ಯಾರೂ ಅರೆಸ್ಟ್ ಆಗಿಲ್ಲ. ಅದಕ್ಕೋಸ್ಕರ ನೀವು ಅಲ್ಲಿ ಚರ್ಚೆ ಕೊಟ್ಟಿದ್ರೆ, ನೀವು ವಿಧಾನಸಭೆಯಲ್ಲಿ ಚರ್ಚೆ ಕೊಟ್ಟಿದ್ರೆ ನಿಮ್ಗೆ ಜನಗಳ ಮುಂದೆ ಹೇಳೋ ಅಂಥ ಅವಕಾಶ ಆಯಿತು. ಈ ಪಾದಯಾತ್ರೆ ಮಾಡಬೇಕೋ ಬೇಡ ಅಂತ ಯೋಚನೆ ಮಾಡ್ತಾಯಿದ್ದೀರಿ. ನೀವು ಅವಕಾಶ ಕೊಡಲಿಲ್ಲಲ್ಲ. ಅದಕ್ಕೆ ಇದಕ್ಕೆ ತಿರುಗೋ ಪ್ರಶ್ನೆನೇ ಇಲ್ಲ. ನೀವು ಕೊಡದಿದ್ದಕ್ಕೆ ತಿರುಗಿದ್ದೀರಿ ಅಷ್ಟೇ. ಸಿದ್ದರಾಮಯ್ಯ ಅವರು ವಿಧಾನಸಭೆಯಲ್ಲಿ ದಾಖಲೆ ನೀಡಿದ್ದರೆ ಇಷ್ಟು ಆಗುತ್ತಿರಲಿಲ್ಲ ಎಂದು ತಿಳಿಸಿದ ಅವರು, ರೀಡು ಮಾಡಿದ್ದು ಅವರಿಗೆ ಕಪ್ಪು ಚುಕ್ಕೆ ಅಲ್ಲವೇ ಎಂದು ಮತ್ತೊಮ್ಮೆ ಪ್ರಶ್ನಿಸಿದರು. ಬೊಮ್ಮಾಯಿ, ಯಡಿಯೂರಪ್ಪ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ತಿಳಿಸಿದ್ದಾರೆ. ಆದರೆ ಅವರು ಈ ಬಗ್ಗೆ ದಾಖಲೆಯನ್ನು ಬಿಡುಗಡೆ ಮಾಡಬಹುದಿತ್ತು. ಆಗ ಮಾಡದೆ ಈಗ ಅಧಿಕಾರದಲ್ಲಿರುವಾಗ ಬಿಜೆಪಿ ಮೇಲೆ ಆಪಾದನೆ ಮಾಡಿದರೆ ಜನರು ಇದಕ್ಕೆ ಬೆಲೆ ಕೊಡುತ್ತಾರೆ ಎಂದು ಮತ್ತೊಂದು ಬಾರಿ ಪ್ರಶ್ನಿಸಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 14 ತಿಂಗಳಲ್ಲಿ ಮಾಡಿರುವ ಅವ್ಯವಹಾರದ ಬಗ್ಗೆ ಪುಸ್ತಕ ಬಿಡುಗಡೆ ಮಾಡಿದ್ದೇವೆ ಎಂದು ತಿಳಿಸಿದ ಅವರು, ಕಾಂಗ್ರೆಸ್ ಪಕ್ಷ ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಮಾಡಿದೆ. ಹಿಂದೂ ಯುವಕರ ಮೇಲೆ ಮತ್ತು ಮಹಿಳೆಯರ ಮೇಲೆ ಹಲ್ಲೆಗಳು ನಡೆಯುತ್ತಿವೆ. ಬರ ನಿರ್ವಹಣೆಯಲ್ಲಿ ವಿಫಲರಾಗಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಎಂದರು. ನಾವು ಸಿದ್ದರಾಮಯ್ಯನವ್ರಿಗೆ ಕಳಕಳಿಯಿಂದ ಕೈ ಮುಗಿದು ವಿನಂತಿ ಮಾಡಿ, ಸಿದ್ದರಾಮಯ್ಯನವರೇ 5 ಗ್ಯಾರಂಟಿ ತಂದಿದ್ದೀರಾ, ದಯವಿಟ್ಟು ತಪ್ಪು ಮಾಡ್ತಾಯಿದ್ದೀರಾ. ನೀವು 50 ಗ್ಯಾರಂಟಿಗಳನ್ನು ತನ್ನಿ, ಇನ್ನೂ ಒಂದು 45 ಗ್ಯಾರಂಟಿ ಮಾಡಿ, 50 ರೌಂಡ್ ಫಿಗರ್ ಮಾಡಿ. 5 ಸರಿ ಇಲ್ಲ ನಂಬರು, 50 ಮಾಡಿ. ನಮ್ಮದೇನೂ ಅಬ್ಜೆಕ್ಷನ್ ಇಲ್ಲ. ನಾವ್ಯಾವುದು ಗ್ಯಾರಂಟಿನ ವಿರೋಧ ಮಾಡಿಲ್ಲ. ಎಲ್ಲರಿಗೂ ಕೊಡಿ, ಡಿಸ್ಕೌಂಟ್ ಮಾಡಬೇಡಿ. ಏನು ಹೇಳಿದ್ರಿ? ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ್ ನಿನಗೂ ಫ್ರೀ. ಆಯ್ತಾನಪ್ಪ, ಮಾದೇವಪ್ಪನ ಫ್ರೀ ಕೊಟ್ರನಪ್ಪ, ಕಾಕಾ ಪಾಟೀಲ್ ಫ್ರೀ ಕೊಟ್ರನಪ್ಪ, ಎಲ್ಲರಿಗೂ ಕರೆಂಟ್ ಫ್ರೀ ಕೊಟ್ರನಪ್ಪ. ಈಗೆಲ್ಲ ರಿಸ್ಟ್ರಿಕ್ಷನ್ ಮಾಡ್ತಾಯಿದ್ದೀರಾ, ಎಲ್ಲ ಸರ್ಕ್ಯುಲರ್ ಹೊಡಿಸಿದ್ದಾರೆ. ಏನು ರೇಷನ್ ಕಾರ್ಡ್ನೆಲ್ಲ ರದ್ದು ಮಾಡಿ ಅಂತ ತಾವೇ ಬರೆದಿದ್ದೀರಾ? ರೇಷನ್ ಕಾರ್ಡ್ಗಳು ರದ್ದು ಮಾಡೋಕ್ಕೆ ಬರ್ದವ್ರೆ. ಯಾಕೆ? ರೇಷನ್ ಕಾರ್ಡ್ ಇದ್ದರೆ ಈ ಎಲ್ಲ ಸ್ಕೀಮು ಅವ್ರಿಗೆ ಸಿಗ್ತೈತೆ. 2,000 ರೂಪಾಯಿ ಇರ್ಬೋದು, ಕರೆಂಟ್ ಎಲ್ಲ ಸಿಗ್ತೈತೆ ಅವ್ರಿಗೆ. ಕಾಂಗ್ರೆಸ್ ಪಕ್ಷದ ಸಮಾವೇಶಕ್ಕೂ ಮುನ್ನ ಆ ಪಕ್ಷದ ಭ್ರಷ್ಟಾಚಾರದ ದಾಖಲೆಗಳನ್ನು ಬಿಡುಗಡೆ ಮಾಡುತ್ತೇವೆ. ಕಾಂಗ್ರೆಸ್ ಪಕ್ಷ ನಡೆಸುತ್ತಿರುವುದು ಜನಾಂದೋಲನ ಸಮಾವೇಶ ಅಲ್ಲ, ಬದಲಿಗೆ ಜನರಿಗೆ ಮೋಸ ಮಾಡುವ ಆಂದೋಲನ ಆಗಿದೆ ಎಂದು ಜರಿದರು. ನೋಡಿದೆ, ಪತ್ರಿಕೆಯಲ್ಲಿ ಬಂದಿತ್ತು, ಮೂಡಾ ಸೈಟ್ ವಾಪಸ್ ಕೊಡ್ತೀನಿ. ಯಾಕೆ ಕೊಡ್ತೀಯಪ್ಪ? ಸತ್ಯವಾಗಿ ನ್ಯಾಯವಾಗಿ ಕಾನೂನು ಪ್ರಕಾರ ತಗೊಂಡಿದ್ರೆ ಯಾಕೆ ಕೊಡ್ತೀಯ ನೀನು? ಎಲ್ಲೆಲ್ಲಿ ಸಿಕ್ಕಾಕಂತಿರೋ ಅವಾಗೆಲ್ಲ ಎಸ್ಕೇಪ್, ಮೈಗೆ ಎಣ್ಣೆ ಹಚ್ಕೊಂಡ್ಬಿಡ್ತಾರೆ ಸಿದ್ದರಾಮಯ್ಯನವರು. ಇದೇ ಸಂದರ್ಭದಲ್ಲಿ ಭ್ರಷ್ಟ ಕಾಂಗ್ರೆಸ್ ಹಗರಣಗಳ ಸರ್ಕಾರ ಎನ್ನುವ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಗೋಷ್ಠಿಯಲ್ಲಿ ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್, ಮಾಧ್ಯಮ ಸಂಚಾಲಕ ನಾಗೇಶ್, ಶಾಸಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಕನಕಮೂರ್ತಿ, ನಾಗಾನಂದ್ ಉಪಸ್ಥಿತರಿದ್ದರು. ಮಂಡ್ಯ ನಗರದ ಹೊಸಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಬಸವ ಫೌಂಡೇಶನ್, ಮಾನವ ಬಂಧುತ್ವ ವೇದಿಕೆ ಹಾಗೂ ಕಾಯಕಯೋಗಿ ಸಮೂಹ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಬಸವ ಪಂಚಮಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು.
ಮಂಡ್ಯ ನಗರದ ಹೊಸಹಳ್ಳಿ ಸರ್ಕಾರಿ ಶಾಲೆಯ ಆವರಣದಲ್ಲಿರುವ ಅಂಗನವಾಡಿ ಕೇಂದ್ರದಲ್ಲಿ ಬಸವ ಫೌಂಡೇಶನ್ ಮಾನವ ಬಂಧುತ್ವ ವೇದಿಕೆ ಹಾಗೂ ಕಾಯಕ ಯೋಗಿ ಸಮೂಹ ಸಂಸ್ಥೆ ಆಶ್ರಯದಲ್ಲಿ ಬಸವ ಪಂಚಮಿ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹಾಲು ಹಣ್ಣು ವಿತರಿಸಿ ಮಾತನಾಡಿದ ಅವರು ಪುರೋಹಿತ ಶಾಹಿಗಳು ಅರ್ಥವಿಲ್ಲದ ಆಚರಣೆ ಸೃಷ್ಟಿಸಿ ಪುರಾಣ ಕಥೆಗಳ ಮೂಲಕ ವೈಭವೀಕರಿಸಿ ಜನರಲ್ಲಿ ಭಯ ಮೂಡಿಸಿ ಮೌಢ್ಯವನ್ನು ಹೆಚ್ಚಿಸುವ ನಾಗರ ಪಂಚಮಿಯಂತಹ ಮೌಢ್ಯ ಇನ್ನೂ ಮುಂದುವರೆದಿರುವುದು ವಿಷಾದನೀಯ ಅಂತ ಹೇಳಿದರು. ಈ ಜನಗಳಿಗೆ ಅರಿವು ಮೂಡಿಸಬೇಕು ಅನ್ನೋ ಕಾರ್ಯಕ್ರಮ. ಬಸವಣ್ಣನವರು ವೈದಿಕ ಧರ್ಮದ ವಿರುದ್ಧವಾಗಿ ಲಿಂಗಾಯತ ಧರ್ಮವನ್ನು ಸ್ಥಾಪನೆ ಮಾಡಿದ್ರು, ಮಾನವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ಇವನ್ಯಾರವನೆಂದೆನಿಸದೆ ಇವ ನಮ್ಮವನೆಂದೆನಿಸದೆ ಅಂತೇಳಿ ಎಲ್ಲ ಜನಾಂಗವನ್ನು, ಎಲ್ಲ ಧರ್ಮೀಯರನ್ನು ಅಪ್ಪಿ ಒಪ್ಪಿದಂಥ ಮಹಾನ್ ಶರಣರು ಯಾರು ಪ್ರಪ್ರಥಮವಾಗಿದ್ದರೆ ಅದು ಬಸವಣ್ಣವರು. ಮಾನವ ಬಂಧುತ್ವ ವೇದಿಕೆ ಅಧ್ಯಕ್ಷರಾದ ದೇವರಾಜ್ ಕೊಪ್ಪ ಮಾತನಾಡಿ, ಭಾರತೀಯ ಸಮಾಜ ಇಂದಿನ ವಿಜ್ಞಾನ ಯುಗದಲ್ಲಿ ಮೂಢನಂಬಿಕೆ, ಅಂಧಶ್ರದ್ಧೆಯ ಸಮೂಹ ಸನ್ನಿಗೆ ಒಳಗಾಗಿ ಧ್ವನಿ ಕಳೆದುಕೊಂಡಿದ್ದು, ಇದರ ವಿರುದ್ಧ 12ನೇ ಶತಮಾನದಲ್ಲೇ ವಿಶ್ವಗುರು ಬಸವಣ್ಣನವರು ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದರು. ಯಾಕೆ ನಾಗರ ಪಂಚಮಿ ಅಂತ ಮಾಡ್ತಿದ್ದಾರೆ ಅಂತ ಅಂದರೆ, ಬಸವಣ್ಣನವರ ಮಹತ್ವವನ್ನು ಕಡಿಮೆ ಮಾಡಿ ವೈದಿಕ ಸಾಹಿತ್ಯ ವ್ಯವಸ್ಥೆಯನ್ನು ನಮ್ಮ ಮೇಲೆ ಏರಲಿಕ್ಕೆ ಇವತ್ತು ಬಸವಣ್ಣ ಅವರು ಲಿಂಗೈಕ್ಯವಾದ ದಿನವನ್ನು ಮರೆಮಾಚೋದಕ್ಕೆ ನಾಗರ ಪಂಚಮಿ ಅಂತ ಮಾಡ್ತಾ ಇದ್ದಾರೆ. ಕಾಯಕ ಯೋಗಿ ಫೌಂಡೇಶನ್ ಅಧ್ಯಕ್ಷರಾದ ಎಂ ಶಿವಕುಮಾರ್ ಮಾತನಾಡಿ, ವಿಶ್ವಗುರು ಬಸವಣ್ಣನವರು ಲಿಂಗೈಕ್ಯರಾದ ದಿನವನ್ನು ಮರೆಮಾಚುವ ಸಲುವಾಗಿ ನಾಗಪಂಚಮಿಯನ್ನು ಆಚರಿಸಿ ಹುತ್ತಕ್ಕೆ ಹಾಲೆರೆಯುವ ಸಂಪ್ರದಾಯವನ್ನು ಕೆಲವೊಂದು ವರ್ಗ ಮಾಡಿಕೊಂಡು ಬರುತ್ತಿದೆ ಅಂತ ಹೇಳಿದರು. ಇವತ್ತು ಬಸವ ಪಂಚಮಿಯನ್ನು ನಿಮ್ಮ ಶಾಲೆಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ದೇಶದಲ್ಲಿರುವಂತಹ ಮೌಢ್ಯತೆ ತೊಲಗಬೇಕು, ವೈಚಾರಿಕತೆ ಉಳಿಬೇಕು. ಈ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೀವಿ. ಎಲ್ಲೂ ಕೂಡ ನಾಗರ ಹಾಲನ್ನು ಕುಡಿಯೋದಿಲ್ಲ. ಅದನ್ನು ಪೌಷ್ಟಿಕವಾದಂತಹ ಹಾಲನ್ನು ನಾವು ಶಾಲಾ ಮಕ್ಕಳುಗಳಿಗೆ, ರೋಗಿಗಳಿಗೆ ಕೊಡುವಂತಹ ಮೂಲಕ ಬಸವ ಪಂಚಮಿಯನ್ನು ನಾವು ಆಚರಣೆ ಮಾಡಬೇಕು. ವೇದಿಕೆಯಲ್ಲಿ ಅಪರ್ಣಾ, ಜಿ ಮಹಂತಪ್ಪ, ಹೊಸಳ್ಳಿ ಶಿವು, ಜಯ, ಸುಧಾ, ರವಿತೇಜ್, ಸಾಗರ್ ಹಾಗೂ ಇನ್ನಿತರರಿದ್ದರು. ಕೆಆರ್ಪೇಟೆ ಪಟ್ಟಣದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಗ್ರಹಾರ ಬಾಚಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇವರ ಸಹಭಾಗಿತ್ವದಲ್ಲಿ ಕಸಬಾ ಹೋಬಳಿಯ ಮಟ್ಟದ ಕ್ರೀಡಾಕೂಟ ನಡೆಯಿತು. ಕೆಆರ್ಪೇಟೆ ಪಟ್ಟಣದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಾಲೂಕು ಕ್ರೀಡಾಂಗಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಅಗ್ರಹಾರ ಬಾಚಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಹಭಾಗಿತ್ವದಲ್ಲಿ ನಡೆದ ಕಸಬಾ ಹೋಬಳಿ ಕ್ರೀಡಾಕೂಟವನ್ನು ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಕ್ರೀಡೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕಾದರೆ ಸತತ ಅಭ್ಯಾಸ ಮಾಡಿ ಸಿದ್ಧತೆ ಮಾಡಿಕೊಳ್ಳಬೇಕು. ಬಾಲ್ಯದಲ್ಲಿಯೇ ಕ್ರೀಡೆಯಲ್ಲಿ ಆಸಕ್ತಿ ಮೂಡುವಂತಾಗಬೇಕು ಅಂತ ಹೇಳಿದರು. ಕಸಬಾ ಹೋಬಳಿ ಒಂದನೇ ಕ್ರೀಡಾಕೂಟವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕ್ರೀಡಾ ಬಾಚಹಳ್ಳಿ ಇವರ ಸಹಯೋಗದೊಂದಿಗೆ ಇಂದು ಈ ಕ್ರೀಡಾಂಗಣದಲ್ಲಿ ಆಯೋಜನೆಗೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ತಾಲೂಕಿನ ದೈಹಿಕ ಶಿಕ್ಷಣ ವಿಷಯ ಪರ್ಯವೇಕ್ಷಕರು ಅತ್ಯವಾದ ಪ್ರಭುಕುಮಾರ್ ಸರ್ ಅವರೇ, ವೇದಿಕೆಯ ಮೇಲೆ ಇದೀಗ ತಾನೇ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪದ್ಮೇಶ್ ಮಾತನಾಡಿ, ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಕ್ರಮಗಳು ಎಷ್ಟು ಮುಖ್ಯವೋ ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿದರು. ಕಾರ್ಯಕ್ರಮದಲ್ಲಿ ಪೂರ್ಣಚಂದ್ರ ತೇಜಸ್ವಿ, ಪದ್ಮೇಶ್, ರಮೇಶ್, ಆನಂದ್ ಕುಮಾರ್, ಪಿಜಿ ಕುಮಾರ್ ಸೇರಿದಂತೆ ಇತರರಿದ್ದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೆಆರ್ಪೇಟೆ ತಾಲೂಕಿನ ಗವಿ ಮಠದಲ್ಲಿರುವ ದೇವಸ್ಥಾನಕ್ಕೆ ತೆರಳಿ ತಮ್ಮ ಮನೆ ದೇವರಾಗಿರುವ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮಿಯ ದರ್ಶನ ಪಡೆದರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಕೆಆರ್ಪೇಟೆ ತಾಲೂಕಿನ ಗವಿಮಠದಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ನೀಡಿದರು. ಗವಿಮಠದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ದೇವಸ್ಥಾನಕ್ಕೆ ಮಾಜಿ ಮುಖ್ಯಮಂತ್ರಿ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದರು. ಗವಿಮಠದ ಶ್ರೀ ಸ್ವತಂತ್ರ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಮನೆ ದೇವರು ಎಂಬುದು ವಿಶೇಷ. ಶ್ರೀ ಗುರು ಸಿದ್ಧಲಿಂಗೇಶ್ವರಗೆ ಕಪನಲಿ ಕ್ರಮದೊಳಗೆ ಗವಿಮಠದ ಪೀಠಾಧ್ಯಕ್ಷರಾದ ಚನ್ನವೀರ ಮಹಾಸ್ವಾಮೀಜಿಗಳ ದಿವ್ಯಸನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಯಡಿಯೂರಪ್ಪರವರಿಗೆ ಶಾಸಕರಾದ ಎಚ್ ಡಿ ಮಂಜು ಸಾಥ್ ನೀಡಿದರು. ಮನೆದೇವರ ದೇವಾಲಯದ ಮುಂದೆ ಹರಿಯುವ ಹಳ್ಳದ ಅವ್ಯವಸ್ಥೆ ನೋಡಿ ಯಡಿಯೂರಪ್ಪ ಬೇಸರ ವ್ಯಕ್ತಪಡಿಸಿದರು. ಕೂಡಲೇ ಸ್ವಚ್ಛಗೊಳಿಸುವಂತೆ ಸ್ಥಳೀಯ ಅಧಿಕಾರಿಗಳಿಗೆ ಅವರು ಸೂಚನೆಯನ್ನು ಕೂಡ ನೀಡಿದರು.
ಕ್ಷೀರ ಸಮುದ್ರರಾಜ ತನಕ ಶ್ರೀರಂಗದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಜ್ಯೋತಿ ರಥಯಾತ್ರೆಯನ್ನ ಸ್ವಾಗತಿಸುವ ಕುರಿತು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜು ಅವರ ನೇತೃತ್ವದಲ್ಲಿ ಅಧಿಕಾರಿಗಳ ಸಭೆ ನಡೆಯಿತು. ಅವರು ಇಂದು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಕರ್ನಾಟಕ ಸಂಭ್ರಮ 50ರ ಅಂಗವಾಗಿ ಜ್ಯೋತಿ ರಥಯಾತ್ರೆಯನ್ನ ಸ್ವಾಗತಿಸುವ ಕುರಿತು ಸಭೆ ನಡೆಸಿ ಮಾತನಾಡಿದರು. 1973ರಲ್ಲಿ ಮೈಸೂರು ಪ್ರಾಂತ್ಯಕ್ಕೆ ಹೊಸದಾಗಿ ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಲಾಯಿತು. ಈ ಹಿನ್ನೆಲೆ ಕರ್ನಾಟಕ ರಾಜ್ಯ ಎಂದು ನಾಮಕರಣವಾಗಿ 50 ವರ್ಷಗಳು ಕಳೆದಿದ್ದು ಅದರ ಸುವರ್ಣ ಸಂಭ್ರಮಾಚರಣೆಯನ್ನ ಆಚರಿಸಲಾಗುತ್ತಿದೆ. ಈ ಸಂಬಂಧ ಜ್ಯೋತಿ ರಥಯಾತ್ರೆಯು ಆಗಸ್ಟ್ 15ರಿಂದ 25ರವರೆಗೆ 7 ದಿನಗಳ ಕಾಲ ಜಿಲ್ಲೆಯಲ್ಲಿ ಸಂಚರಿಸಲಿದ್ದು ಜಿಲ್ಲೆಯ ಪ್ರತಿಯೊಬ್ಬರೂ ರಥವನ್ನು ಸ್ವಾಗತಿಸಿ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಣ ಎಂದರು. ಜ್ಯೋತಿ ರಥಯಾತ್ರೆಯು ಆಗಸ್ಟ್ 18ರಂದು ಮದ್ದೂರು, 19ರಂದು ನಾಗಮಂಗಲ, 20ರಂದು ಕೆಆರ್ ಪೇಟೆ, 21ರಂದು ಪಾಂಡವಪುರ, 22ರಂದು ಶ್ರೀರಂಗಪಟ್ಟಣ, 23ರಂದು ಮಂಡ್ಯ, 24ರಂದು ಮಳವಳ್ಳಿ ತಾಲೂಕಿನಲ್ಲಿ ಸಂಚರಿಸಲಿದೆ. ಆಗಸ್ಟ್ 25ರಂದು ಚಾಮರಾಜನಗರ ಜಿಲ್ಲೆ ತಲುಪಲಿದೆ ಎಂದರು. ಸ್ಥಳೀಯ ಆಡಳಿತ ಅಧಿಕಾರಿಗಳು, ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಗ್ರಾಮ ಪಂಚಾಯಿತಿಯ ಪಿಡಿಒಗಳು, ಜನಪ್ರತಿನಿಧಿಗಳು, ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ವಿವಿಧ ಸಂಘಟನೆಗಳು ಸಂಬಂಧಪಟ್ಟ ಸಭೆ ನಡೆಸಿ ಎಲ್ಲರೂ ಒಟ್ಟಾಗಿ ಸೇರಿಕೊಂಡು ಜ್ಯೋತಿ ರಥಯಾತ್ರೆಯನ್ನು ಬರಮಾಡಿಕೊಂಡು ಯಶಸ್ವಿಯಾಗಿ ಸ್ವಾಗತಿಸೋಣ ಎಂದರು. ಕರ್ನಾಟಕ ಸಂಭ್ರಮ 50ರ ಜ್ಯೋತಿ ರಥಯಾತ್ರೆ ಸಂಚರಿಸುವ ಮಾರ್ಗದಲ್ಲಿ ಬರುವ ಗ್ರಾಮ ಪಂಚಾಯಿತಿ, ತಾಲೂಕು ಕಚೇರಿಗಳು ಹಬ್ಬದ ರೀತಿ ಮಾರ್ಗವನ್ನು ಶೃಂಗರಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಿಸಬೇಕು ಎಂದರು. ಜ್ಯೋತಿ ರಥಯಾತ್ರೆಯು ಸರ್ಕಾರವು ನಿಗದಿಪಡಿಸಿರುವ ರೂಟ್ ಮ್ಯಾಪ್ನಲ್ಲಿಯೇ ಸಂಚರಿಸಬೇಕು. ಯಾವುದೇ ಬದಲಾವಣೆಗೆ ಅವಕಾಶವಿಲ್ಲ. ಜಿಲ್ಲೆಯ ಎಲ್ಲ ತಾಲೂಕಿನ ಪುರಸಭೆಗಳು, ಶಾಲಾ ಕಾಲೇಜುಗಳು, ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಜ್ಯೋತಿ ರಥಯಾತ್ರೆಯ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬೇಕು. ರಥವು ಸಂಚರಿಸುವ ಸ್ಥಳದಲ್ಲೆಲ್ಲ ಕನ್ನಡ ಘೋಷಣೆಗಳು, ಡೊಳ್ಳು ಕುಣಿತ, ಮೆರವಣಿಗೆ, ವಿವಿಧ ಕಲಾ ತಂಡಗಳು ತಮ್ಮ ಕಲಾ ಪ್ರಕಾರಗಳೊಂದಿಗೆ ಪಾಲ್ಗೊಳ್ಳುವಂತೆ ಕಾರ್ಯಕ್ರಮ ಆಯೋಜಿಸಬೇಕು ಎಂದರು. ಜಿಲ್ಲೆಯಲ್ಲಿ ರಥಯಾತ್ರೆಯು ಸಂಚರಿಸುವ ಮಾರ್ಗವನ್ನು ಸವಿವರವಾಗಿ ಅವರು ತಿಳಿಸಿದರು. ಸಭೆಯಲ್ಲಿ ಉಪ ವಿಭಾಗಾಧಿಕಾರಿ ಶಿವಮೂರ್ತಿ, ನಗರಾಭಿವೃದ್ಧಿಯ ಕೋಶದ ಯೋಜನಾ ನಿರ್ದೇಶಕಿ ತುಷಾರಮಣಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಉಪನಿರ್ದೇಶಕ ಕೃಷ್ಣಕುಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಡಾಕ್ಟರ್ ಸಿದ್ದಲಿಂಗೇಶ್, ಪಾಂಡವಪುರ ಉಪವಿಭಾಗ ಅಧಿಕಾರಿ ನಂದೀಶ್, ಪದವಿ ಪೂರ್ವ ಕಾಲೇಜಿನ ಉಪನಿರ್ದೇಶಕ ಸಿ. ಚೆಲುವಯ್ಯ, ಜಿಲ್ಲಾಧಿಕಾರಿಗಳ ಕಚೇರಿಯ ಸಹಾಯಕಿ ಡಾಕ್ಟರ್ ರೋಹಿಣಿ, ತಹಸೀಲ್ದಾರ್ ಗ್ರೇಡ್ 2 ವಸಂತಕುಮಾರ್, ಮುಖಂಡರಾದ ಸುಜಾತ ಕೃಷ್ಣ, ಬಿಎಂ ಅಪ್ಪಾಜಪ್ಪ, ಆನಂದ್, ಅರುಣ್ ಕುಮಾರಿ, ನಾಗರಾಜು ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬಡ ಜನತೆಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ನೇತೃತ್ವದಲ್ಲಿ ಆಗಸ್ಟ್ 14ರಂದು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಪ್ರತಿಭಟನೆ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯಂದು ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಸಮಿತಿಯ ಮಂಡ್ಯ ಜಿಲ್ಲಾ ಸಂಚಾಲಕ ಎಂವಿ ಕೃಷ್ಣ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ತಾಲೂಕು ಬಸರಾಳು ಹೋಬಳಿ ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲ್ಲೆಗೆರೆ ಮೊಳೆ ಗ್ರಾಮ ಠಾಣಾ ಜಾಗ 6 ಎಕರೆ ಮತ್ತು ಹಲ್ಲೆಗೆರೆ ಸರ್ವೆ ನಂಬರ್ 153ರ ಹಿರೇಮಡಿ 1 ಎಕರೆ ಜಮೀನಿದೆ. ಈ ಜಮೀನಿನಲ್ಲಿ ಹಲ್ಲೆಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ನಿವೇಶನ ರಹಿತ ಮತ್ತು ಬಡ ಜನರಿಗೆ ನಿವೇಶನ ನೀಡುವಂತೆ ಹಲವಾರು ವರ್ಷಗಳಿಂದ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಈ ಜಾಗವನ್ನು 3 ಬಾರಿ ಸರ್ವೆ ಮಾಡಲಾಗಿದೆ. ಆದರೆ ಕೆಲ ಅಧಿಕಾರಿಗಳು ಹಲವಾರು ಆಮಿಷಕ್ಕೆ ಬಲಿಯಾಗಿ ಈ ಜಾಗವನ್ನು 3 ಬಾರಿ ಸರ್ವೆ ಮಾಡಲಾಗಿದೆ. ಆದರೆ ಕೆಲ ಅಧಿಕಾರಿಗಳು ಹಲವರ ಆಮಿಷಕ್ಕೆ ಬಲಿಯಾಗಿ ಬಡವರಿಗೆ ನಿವೇಶನ ನೀಡಲು ಅಡ್ಡಿ ಮಾಡುತ್ತಿದ್ದಾರೆ ಎಂದು ದೂರಿದರು. ಕೊಡಬೇಕು ಅಂತೇಳಿ ಹಲವು ವರ್ಷಗಳಿಂದ ಹೋರಾಟವನ್ನು ಮಾಡಿಕೊಂಡು ಬಂದ ಕಾರಣದಿಂದ ಅದನ್ನು ಸರ್ವೆ ಮಾಡಿ ನಕ್ಷೆ ತಯಾರು ಮಾಡಿ ಬಡವರಿಗೆ ನಿವೇಶನ ಕೊಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಒಂದು ಪತ್ರವನ್ನು ತಾಲೂಕು ಪಂಚಾಯತ್ ಮತ್ತು ತಹಸೀಲ್ದಾರ್ ಅವರಿಗೆ ಕಳಿಸಿದ್ರು. ಅದಾದ ನಂತರ ಹಲವಾರು ಬಾರಿ, ಸುಮಾರು 3 ಬಾರಿ ಸರ್ವೆ ಅವರು ಮತ್ತು ಕೆರಗೋಡು ಪೊಲೀಸ್ನವರು ಮತ್ತು ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲರೂ ಹೋಗಿ 3 ಬಾರಿ ಸರ್ವೆ ಮಾಡಿ ರಿಸರ್ವೆ ನಿಲ್ಲಿಸ್ಕೊಂಡು ಅಳತೆ ಮಾಡಿದ್ರು. ಆದರೆ ಇವತ್ತು ಅಧಿಕಾರಿಗಳು ಹೆಂಗಿದ್ದಾರೆ ಅಂತೇಳಿದರೆ ಯಾವ ಆಮಿಷಕ್ಕೆ ಒಳಗಾಗಿದ್ದಾರೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. 6 ಎಕರೆ ಇದೆ ಅಂಥೇಳಿ ಸರ್ವೆ ಮಾಡಿ ವರದಿ ಕೊಟ್ಟಿದ್ದಾರೆ. ಕಿರೇಮಡಿ ಜಾಗ 1 ಎಕರೆ ಇದೆ ಅಂಥೇಳಿ ವರದಿ ಕೊಟ್ಟಿದ್ದಾರೆ. ನಿವೇಶನ ಕೊಡಿ ಅಂತ ಎಲ್ಲ ಹೋರಾಟ ಮಾಡಿದ್ದೀವಿ. ಆದರೂ ಕೂಡ ಅಧಿಕಾರಿಗಳು ಯಾವ ಆಮಿಷಕ್ಕೆ ಬಲಿಯಾಗಿದ್ದಾರೆ ಗೊತ್ತಾಗ್ತಾ ಇಲ್ಲ. ತಕ್ಷಣವೇ ಈ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಿ ಬಡವರಿಗೆ ನಿವೇಶನ ನೀಡಬೇಕು. ಹಾಗಾಗಿ ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮತ್ತು ಕಪ್ಪು ಬಾವುಟ ಪ್ರದರ್ಶನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಬಡವರು ನಿವೇಶನ ಇಲ್ದೇ, ಸೂರು ಇಲ್ದೇ ಸಂಕಟ ಪಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಪುರುಷಾರ್ಥಕ್ಕೆ ನೀವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ? ನಿಮಗೆ ಯಾವ ನೈತಿಕತೆ ಇದೆ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಗೆ ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡಿ
ಅಲ್ಲಿಂದ ಜಿಲ್ಲಾ ಮಂತ್ರಿಗಳಿಗೆ ನಾವು ಹೋಗಿ ಮನವಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದನ್ನು ಈ ಮೂಲಕ ನಾವು ನಿಮಗೆ ತಿಳಿಸ್ಬೇಕು ಅಂತೇಳಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ವಿ. ಗೋಷ್ಠಿಯಲ್ಲಿ ಸಮಿತಿಯ ತಾಲೂಕು ಸಂಚಾಲಕ ಮಾಚಳ್ಳಿ ಕೃಷ್ಣಪ್ಪ, ಚಿಕ್ಕಬಳ್ಳಿಯ ಶಂಕರ್ ಉಪಸ್ಥಿತರಿದ್ದರು. ಸಂಜೆಯ ಪ್ರಕಾಶನ ಹಾಗೂ ಶ್ರೀರಂಗಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಆಶ್ರಯದಲ್ಲಿ ಕಾಲೇಜಿನ ಆವರಣದಲ್ಲಿ ಸಂಜೆಯ ಪ್ರಕಾಶನದ 100ನೇ ಕಾರ್ಯಕ್ರಮ ಆಗಸ್ಟ್ 11ರಂದು ಬೆಳಿಗ್ಗೆ 10:30 ಗಂಟೆಗೆ ನಡೆಯಲಿದೆ ಎಂದು ಸಂಜೆಯ ಪ್ರಕಾಶನದ ಅಪ್ಪಾಜಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ದೃಶ್ಯ ಮಾಧ್ಯಮಗಳ ಹಾವಳಿಯಿಂದ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳಿಂದ ದೂರ ಸರಿಯುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂತಹ ಕಾರ್ಯಕ್ರಮಗಳು ಆಯೋಜಿಸಿ ಯುವ ಸಮುದಾಯವನ್ನು ಇತ್ತ ಸೆಳೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಸಂಜೆಯ ಪ್ರಕಾಶನದಿಂದ ಪ್ರತಿ ತಿಂಗಳು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳು ಹಲವಾರು ವರ್ಷಗಳಿಂದ ನಡೆಸಲಾಗುತ್ತಿದೆ. ಇದು ಸಂಜೆಯ ಪ್ರಕಾಶನದ 3ನೇ ಕಾರ್ಯಕ್ರಮವಾಗಿದ್ದು, ಶ್ರೀರಂಗಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಗಸ್ಟ್ 11ರಂದು ವೈದ್ಯ ಡಾಕ್ಟರ್ ಬಿ. ಸುಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ದೀನಬಂಧು ಸಂಸ್ಥೆಯ ಪ್ರೊಫೆಸರ್ GS ಜಯದೇವ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದರು. ಸಂಸ್ಕೃತಿ ಚಿಂತಕ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಬಂಜಿಗೆರೆ ಜಯಪ್ರಕಾಶ್ ರವರು ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿಶ್ವ ಸಹೋದರತ್ವಕ್ಕೆ ಕದನದ ಕರಿನೆರಳು ಎಂಬ ವಿಷಯದ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದು, ನಂತರ ಸಂವಾದ ನಡೆಯಲಿದೆ. ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಮತ್ತು ಮೊಬೈಲ್ ಮಾಧ್ಯಮಗಳು ಬಂದು ಅದರಿಂದಾಗಿ ಮಕ್ಕಳು ಸಾಹಿತ್ಯಿಕ ಕಾರ್ಯಕ್ರಮದಿಂದ ವಂಚಿತರಾಗ್ತವ್ರೆ. ಅದು ವಂಚಿತರಾಗಬಾರ್ದು. ಅಟ್ಲೀಸ್ಟು ಅವರಿಗೆ ಒಂದಷ್ಟು ವಿಚಾರಗಳು ತಲುಪಿ ಸಾಹಿತ್ಯಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಡ್ಕೊಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಡಾಕ್ಟರ್ ಬಿ. ಸುಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾನುವಾರ ನಡೀತಾ ಇದೆ. ಇಲ್ಲಿಗೆ GS ಜಯದೇವರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ಬಂಜಿಗೆರೆ ಜಯಪ್ರಕಾಶ್ ಅವರು ಈ ಕಾರ್ಯಕ್ರಮವನ್ನು ಉಪನ್ಯಾಸ ನೆರವೇರಿಸಲು ಮೂಲಕ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಗೋಷ್ಠಿಯಲ್ಲಿ ಸಂಜೆಯ ಪ್ರಕಾಶನದ ಅಧ್ಯಕ್ಷ ಶಿವಕುಮಾರ್, ಜಯಶಂಕರ್ ಉಪಸ್ಥಿತರಿದ್ದರು. ರಾಜ್ಯ ಸರ್ಕಾರದ ಮೂಡ ಹಗರಣದ ಪ್ರಮುಖ ರೂವಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ JDS ವತಿಯಿಂದ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಡೆಯುತ್ತಿರುವ ಪಾದಯಾತ್ರೆ 6ನೇ ದಿನವೂ ಸಂಪೂರ್ಣಗೊಂಡಿದ್ದು, ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಹೆದ್ದಾರಿಯಲ್ಲಿ ಬೃಹತ್ ಬಹಿರಂಗ ಸಭೆ ನಡೆಯಿತು. ಸಭೆಯನ್ನು ಉದ್ದೇಶಿಸಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಮಾತನಾಡಿ, ಬೆಂಗಳೂರಿನಿಂದ ಮೈಸೂರಿನವರೆಗೆ ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಹೊರಟಿರುವ ಪಾದಯಾತ್ರೆಗೆ ಜನರೇ ಸ್ವಯಂ ಪ್ರೇರಿತರಾಗಿ ಭಾಗಿಯಾಗುತ್ತಿದ್ದಾರೆ. ಅಕ್ರಮವಾಗಿ ಜಮೀನು ಖರೀದಿ ಮಾಡಿರುವ ಕ್ರಮ ಸರಿಯಲ್ಲ. ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ರೂಢಿ ಮಾಡಲು ಮುಂದಾಗಿದ್ದಾರೆ ಅಂತ ಕಿಡಿಕಾರಿದರು. ಮಾಡಪ್ಪ ಜನಕ್ಕೆ ಅಂತ ನೀನು ಬಂದಿದ್ನೆಲ್ಲ ಕವರ್ಗಣಕ್ಕೆ ಶುರುವಾದ್ರೆ ಆ ಕಡೆ MLA ನೋಡ್ಬೇಕು. ನೀವು MLAಗಳು ಅವರು ಟ್ರಾನ್ಸ್ಫರ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ಗಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಅಂತೆ. ಸರ್ಕಲ್ ಇನ್ಸ್ಪೆಕ್ಟರ್ಗಲ್ಲ ಸಬ್ ಇನ್ಸ್ಪೆಕ್ಟರ್ಗೆ 40 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅಂದ್ರೆ ಇಡೀ ರಾಜ್ಯದಲ್ಲಿ ಇವತ್ತು ನೀವು ಎಲ್ಲೇ ಹೋದ್ರೂ ಕೂಡ ಸಿದ್ದರಾಮಯ್ಯನವರ ಲೂಟಿ ಗ್ಯಾಂಗು ಎಲ್ಲ ಕಡೆ ನಿಂತಿದ್ದಾರೆ. ಇವತ್ತು ಸಿದ್ದರಾಮಯ್ಯನಿಗೆ ಡೌಟ್ ಬಂದ್ಬಿಟ್ಟಿದೆ, ನಾನು ಬಹಳ ದಿನ ಮುಖ್ಯಮಂತ್ರಿ ಆಗಿರಲ್ಲ, ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಲೈಸೆನ್ಸ್ ಕೊಟ್ಬಿಟ್ಟಿದ್ದಾರೆ. ನಾನು ವಿಧಾನಸಭೆಯಲ್ಲಿ ನಾವೆಲ್ಲರೂ ಕೂಡ ಸನ್ಮಾನ್ಯ ವಿಜಯೇಂದ್ರ ಅವರು ನಾವು ಎಲ್ಲರೂ ಕೂಡ ನಾವು ಕೇಳಿದ್ರಿ, ಅಪ್ಪ ನೀನ್ ಕಳ್ತನ ಮಾಡಿಲ್ಲ ಅಂದ್ರೆ ವಿಧಾನಸಭೆಯಲ್ಲಿ ಅದೇನೇನ್ ದಾಖಲೆ ಕೊಟ್ಬಿಡು. ನೀನ್ ಈಗ ದಾರಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾವು ಓಡಿಸ್ಕೊಂಡು ಹೋಗ್ತಾ ಇದ್ದೀರಿ, ಪೊಲೀಸ್ ಅವರು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ನಾವು ಬಿಜೆಪಿ ಅವ್ರ ವಿರೋಧ ಅವರು ಓಡೋಡಿ ಹೋಗ್ತಾ ಇದ್ದಾರೆ, ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ, ನಾನು ಕಳ್ಳ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕಪ್ಪ ಬೇಕಾಗಿತ್ತು? ವಿರೋಧ ಪಕ್ಷವಾಗಿ ನಮ್ಮ ಕೆಲಸ ನಾವು ಮಾಡ್ತೀರಿ, ಹೋರಾಟ ಮಾಡೋದು, ಕಳ್ಳನ್ನ ಹಿಡಿಯೋ ಕೆಲಸ ನಮ್ಮದು. ನೀನ್ ನಾನು ಕಳ್ಳ ಅಲ್ಲ ಅಂತ ಯಾಕೆ ಹೇಳ್ತೀಯ? ವಿಧಾನಸಭೆಯಲ್ಲೇ ಒಂದ್ಸರಿ ನಾನು ಕಳ್ಳ ಅಲ್ಲ ಅಂತ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಮುಗ್ದೋಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಜನ ಕೇಳ್ತಾ ಇದ್ದಾರೆ, ಮಾಧ್ಯಮದವ್ರು ಕೇಳ್ತಾ ಇದ್ದಾರೆ, ನೀನ್ ಕಳ್ಳ ಅಲ್ಲಪ್ಪ. ವಿಧಾನಸಭೆಯಲ್ಲಿ ಎಲ್ಲ ದಾಖಲೆಗಳನ್ನ ಇಡಬೇಕಾಗಿತ್ತು. ಅದೇನೋ ಮೈಸೂರಲ್ಲಿ ನಾನು ಹೇಳ್ತೀನಿ, ಮೈಸೂರಲ್ಲಿ ಯಾಕ್ರಿ ನಿಮ್ಮನ್ನು ಎಲೆಕ್ಟ್ ಮಾಡಿರೋದೇನ್ಕೆ? 136 ಜನ MLA ಇದ್ದೀರಾ, ನಾವಿದ್ದು 66 ಪ್ಲಸ್ JDS, ಕಡಿಮೆ ಇದ್ದೀರಿ. ನಾವು ಮಂತ್ರಿಗಳಿದ್ದಾರೆ ಸಮರ್ಥನೆ ಮಾಡಕ್ಕೆ, ಅಷ್ಟಿದ್ರೂ ಕೂಡ ಸಿದ್ದರಾಮಯ್ಯನವ್ರಿಗೆ ಅಲ್ಲಿ ಎದ್ದು ನಿಂತ್ಕೊಂಡು ನಾನು ಕಳ್ಳ ಅಲ್ಲ ಅಂತ ಹೇಳ್ಕೊಳಕ್ ಆಗ್ಲೇ ಇಲ್ಲ.
ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡಿ ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮೂಡಹಗರಣದಲ್ಲಿ ಭಾಗಿಯಾಗಿದ್ದು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು. ವಾಲ್ಮೀಕಿ ಹಗರಣ ಹಾಗೂ ಮೂಡಹಗರಣದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿದ್ದು ರಾಜ್ಯದ ಅಭಿವೃದ್ಧಿಗಾಗಿ ಬಳಕೆ ಆಗಬೇಕಾಗಿದ್ದ ಹಣವನ್ನು ದುರುಪಯೋಗ ಮಾಡಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ನಿರಂತರವಾಗಿ ಹೋರಾಟ ನಡೆಯುತ್ತವೆ ಅಂತ ಹೇಳಿದರು. ಸಚಿವ ಸಂಪುಟ ಸಭೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗಲಿಲ್ಲ. ಮುಖ್ಯಮಂತ್ರಿಗಳ ವಿರುದ್ಧ ಗಂಭೀರವಾಗಿರ್ತಕ್ಕಂಥ ಆರೋಪ ಬಂದಿದೆ. ತಾವು ಸಚಿವ ಸಂಪುಟ ಸಭೆಯಲ್ಲಿ ತಾವು ಭಾಗವಹಿಸಬಾರದು ಅಂತ ಹೇಳಿ ಆ ಸಚಿವ ಸಂಪುಟ ಸಭೆಯ ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತ ಹೇಳಿದ್ರೆ ಭ್ರಷ್ಟಾಚಾರದ ಪಿತಾಮಹಗಳಾಗಿರ್ತಕ್ಕಂಥ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಸಚಿವ ಸಂಪುಟ ಸಭೆಯ ನೇತೃತ್ವ ಅವರ ನೇತೃತ್ವದಲ್ಲಿ ನಡೀತದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ನಾಡಿನ ಜನತೆ ಕೇಳಿರ್ತಕ್ಕಂಥ ಪ್ರಶ್ನೆಗೆ ವಾಲ್ಮೀಕಿ ಮೂಡದಲ್ಲಿ ಹಗರಣದಲ್ಲಿ ಏನು ಆರೋಪ ನಿಮ್ಮ ಮೇಲೆ ಬಂದಿದೆ ಅದಕ್ಕೆ ಉತ್ತರವನ್ನ ಕೊಡಕ್ಕಾಗದೇನೆ ಅಧಿವೇಶನವನ್ನ ಮೊಟಕುಗೊಳಿಸಿ ಓಡಿ ಹೋಗಿರ್ತಕ್ಕಂಥ ಮುಖ್ಯಮಂತ್ರಿ ಯಾರು ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರು. ಮಾಜಿ ಸಚಿವ ಡಾಕ್ಟರ್ ಸಿ. ಅಶ್ವತ್ಥನಾರಾಯಣ ಮಾತನಾಡಿ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ಸಿಲುಕೊಂಡಿರುವುದು ದಾಖಲೆ ಸಮೇತ ರುಜುವಾತಾಗಿದೆ. ಆದರೂ ನೈತಿಕತೆಯನ್ನು ಹೊತ್ತು ರಾಜೀನಾಮೆ ನೀಡುವ ಜವಾಬ್ದಾರಿ ಮುಖ್ಯಮಂತ್ರಿಗೆ ಇಲ್ಲ ಅಂತ ಹೇಳಿದರು. ನಾವು ಕಾದು ನೋಡಿದ್ರೆ ಒಂದೇ ದಿನದಿಂದನೇ ಕಂಡಲ್ಲೇ ವರ್ಗಾವಣೆ ಬೇಕಾ ದುಡ್ಡು ತಂದು ಕೊಡು ಅಂತ ಫೋನ್ ಮಾಡಿ ಪ್ರತಿಯೊಬ್ಬ ಅಧಿಕಾರಿಗೂ ಇಷ್ಟು ದುಡ್ಡು ಕೊಡು ಇಲ್ದೇನೆ ನೀನ್ ವರ್ಗಾವಣೆ ಮಾಡ್ತೀನಿ ಎಲ್ಲರಿಗೂ ಕರೆ ಮಾಡ್ತಾರೆ. ಇನ್ನೊಂದ್ ಕಡೆ ರೈತರಿಗೆ ಸಿಗ್ತಿದ್ದಂತ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ವಿದ್ಯಾನಿಧಿ ರೈತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಕೊಡ್ತಿದ್ದಂತ ಸ್ಕಾಲರ್ಶಿಪ್ ಆಗ್ಲಿ, ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಕೊಡ್ತಿದ್ದಂತ 400 ರೂಪಾಯಿ ಹಣ ಆಗ್ಲಿ, ಅಥವಾ ರೈತರಿಗೆ ಬೇಕಾಗಿರುವಂತ ಯಾವುದೇ ಅನುಕೂಲತೆ ಆಗ್ಲಿ, ಕರೆಂಟ್ ಆಗ್ಲಿ, ಯಾವುದೇ ಕೆಲಸ ಆಗ್ಲಿ, ರೈತರ ವಿರೋಧಿಯಾಗಿ ಕೆಲಸವನ್ನ ಮಾಡಿದಂತವ್ರು ಹಾಲು ಉತ್ಪಾದಕರಿಗೆ 5 ರೂಪಾಯಿ ಸಬ್ಸಿಡಿ ಕೊಡಬೇಕು. ಇನ್ನೂ 1,500 ಕೋಟಿ ಬಾಕಿ ಉಳಿಸಿದ್ದಾರೆ. 1,500 ಕೋಟಿ ಬೆಲೆಯನ್ನು ಹೆಚ್ಚಿಸಿದ್ದಾರೆ. ಇವತ್ತು ಬೆಲೆಯನ್ನು 5 ರೂಪಾಯಿ ಹೆಚ್ಚಿಸಿದ್ದಾರೆ. 1 ರೂಪಾಯಿನೂ ಸಹ ಹಾಲು ಉತ್ಪಾದಕರಿಗೆ 1 ರೂಪಾಯಿ ಹಣ ಕೊಟ್ಟಿಲ್ಲ. ರೈತರು ಸಾವಿರಾರು ಜನ ಇವತ್ತು ಆತ್ಮಹತ್ಯೆಯನ್ನು ಮಾಡ್ಕೋತಿದ್ದಾರೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿ ಪಾರದರ್ಶಕ ಆಡಳಿತ ನೀಡುವುದಾಗಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತ ಹೇಳಿದರು. ಅವರು 14 ನಿವೇಶನ ಅಲ್ಲ 50 ನಿವೇಶನ ಪಡೆದುಕೊಳ್ಳಿ, ನಮ್ದೇನು ತಕರಾರಿಲ್ಲ. ಆದ್ರೆ ಕಾನೂನು ಬಾಹಿರವಾಗ ಇವತ್ತು ಯಾವ ರೀತಿ ಮೂಡದಲ್ಲಿ ಒಂದು ಅಕ್ರಮ ಆಗಿದೆ, ಇದರ ವಿರುದ್ಧವಾಗಿ ವಿರೋಧ ಪಕ್ಷ ಆಗಿರ್ತಕ್ಕಂಥ ಜನತಾದಳ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಇಬ್ರು ಸದನದ ಒಳಗಡೆ ಸದನದ ಹೊರಗಡೆ ಇವತ್ತು ಒಂದು ಜಾಗೃತಿಯನ್ನ ಇವತ್ತು ಇಡೀ ರಾಜ್ಯಕ್ಕೆ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ಏನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಅಭಿವೃದ್ಧಿಗೆ ಅಂತ ಇಟ್ಟಿರ್ತಕ್ಕಂಥ ಹಣವನ್ನ 187 ಕೋಟಿ ಇವತ್ತು ಏನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸ್ವತಃ ಸದನದಲ್ಲೇ ವಿಧಾನಮಂಡಲದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರೇ 187 ಕೋಟಿ ಅಲ್ಲ 89 ಕೋಟಿ ಹಗರಣ ಆಗಿರೋದು ಸತ್ಯ ಅಂತ ಅಧಿಕಾರಿಗಳ ಮೇಲೆ ಎಲ್ಲವನ್ನ ಒರೆಸಿ ಬಹಳ ಸುಲಭವಾಗಿ ಇವತ್ತು ನುಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಧಾನಮಂಡಲದಲ್ಲಿ ಕನಿಷ್ಠ ಪಕ್ಷ ಇವತ್ತು ವಿರೋಧ ಪಕ್ಷದ ನಾಯಕರುಗಳಿಗೆ ಚರ್ಚೆ ಮಾಡ್ತಕ್ಕಂಥ ಈ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಏನು ಡಾಕ್ಟರ್ B.R. ಅಂಬೇಡ್ಕರ್ ಸಾಹೇಬರು ಕೊಟ್ಟಿದ್ದಾರೆ ಅದನ್ನು ಕೂಡ ಇವತ್ತು ಕಿತ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ಪಲಾಯನವಾದವನ್ನ ಮಾಡಿ ಸಭಾಪತಿಗಳ ಒಂದು ರಕ್ಷಣೆಯನ್ನ ಪಡೆದು ಇವತ್ತು ಪಲಾಯನವಾದ ಮಾಡಿ ಓಡಾಗಿದ್ದಾರೆ ಕಾಂಗ್ರೆಸ್ನವರು. ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ಮುಖಂಡ ಸಿ.ಟಿ. ರವಿ, ಮಾಜಿ ಸಚಿವ ನಾರಾಯಣಗೌಡ ಹಾಗೂ ಅನೇಕ ಶಾಸಕರು ಮತ್ತು ಸಚಿವರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕ್ವಿಟ್ ಇಂಡಿಯಾ ಚಳುವಳಿ ಹಿನ್ನೆಲೆ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ, ಕಾರ್ಪೊರೇಟ್ ಕಂಪನಿಗಳ ಭೂತ ದಹಿಸಿ ಪ್ರತಿಭಟನಾಕಾರರ ಆಕ್ರೋಶ. ಮೈಶುಗರ್ ಕಾರ್ಖಾನೆ ಅಭಿವೃದ್ಧಿಗೆ ಚಿಂತನೆ, ಕೆಆರ್ಎಸ್ನಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿಕೆ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಗೆ ತಿರುಗೇಟು. ಬಸವ ಫೌಂಡೇಶನ್ ಮಾನವತ್ವ ಬಂಧುತ್ವ ವೇದಿಕೆ ಕಾಯಕಯೋಗಿ ಸಮೂಹದಿಂದ ಬಸವ ಪಂಚಮಿ ಆಚರಣೆ, ಮಕ್ಕಳಿಗೆ ಹಾಲು ವಿತರಿಸಿ ಕಾರ್ಯಕ್ರಮಕ್ಕೆ ಚಾಲನೆ, ಹಾವಿಗೆ ಹಾಲೆರೆಯುವುದು ಮೂಢನಂಬಿಕೆ ಎಂದ ಗಣ್ಯರು.
ತವರಿನತ್ತ ಮುಖ ಮಾಡಿದ ಬಿಎಸ್ ಯಡಿಯೂರಪ್ಪ. ಕೆಆರ್ಪೇಟೆಯ ಗವಿ ಮಠಕ್ಕೆ ಭೇಟಿ, ಮನೆದೇವರು ಸ್ವತಂತ್ರ ಸಿದ್ಧಲಿಂಗಸ್ವಾಮಿ ದರ್ಶನ ಪಡೆದ ಮಾಜಿ ಮುಖ್ಯಮಂತ್ರಿ. ನಿಲುವಳಿ ಮಂಡನೆಗೆ ಅವಕಾಶ ನೀಡದಿರುವ ಬಗ್ಗೆ ಆರೋಪ. ಮಂಡ್ಯದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆ. ನಿಲುವಳಿಗೆ ಬದಲಾಗಿ ಪಾದಯಾತ್ರೆ ಎಂದ ಮಾಜಿ ಉಪಮುಖ್ಯಮಂತ್ರಿ. ಇದಿಷ್ಟು ಇವತ್ತಿನ ಸುದ್ದಿಗಳು. ಇದು ನಮ್ಮ ಸ್ವರ್ಣ ನ್ಯೂಸ್. ಬಾಂಧವ್ಯಗಳ ಬೆಸುಗೆ ನಮಸ್ಕಾರ. ಇದು ಬಾಂಧವ್ಯಗಳ ಬೆಸುಗೆ